ಎಲ್ರಿಗೂ ನಮಸ್ಕಾರ. ನಮ್ಮ ಶಿವಮೊಗ್ಗದಲ್ಲಿ ಕರಕುಶಲ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ಪ್ರತಿ ತಿಂಗಳು 4ನೇ ಭಾನುವಾರ ಮರು ವಿವಾಹ ಅಂತ ಇಟ್ಕೊಂಡಿದ್ದಾರೆ. ಕೊನೆ ಭಾನುವಾರ ಮರು ವಿವಾಹ ಅಂತ ಇಟ್ಕೊಂಡಿದ್ದಾರೆ. ಗಂಡ ಇಲ್ಲದೆ ಇರೋರು, ಹೆಂಡತಿ ಇಲ್ಲದೆ ಇರೋರು ಬಹಳ ಜನ ಬದುಕನ್ನು ಕಟ್ಕೋತಾ ಇದ್ದಾರೆ ಇಲ್ಲಿ ಬಂದು. ಅದೇ ಥರ ಇನ್ನು ಹೆಚ್ಚೆಚ್ಚು ಹೆಣ್ಣು ಮಕ್ಕಳು ಸ್ತ್ರೀಯರು ಬಂದು ಭಾಗವಹಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಸಮಸ್ಯೆಗಳಿದೆ. ಅಲ್ಲಿ ಇಲ್ಲಿ ಬ್ರೋಕರ್ಗಳಿಗೆ ಕೊಡಬೇಕು, ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು ಅಂತ ಹೆಚ್ಚೆಚ್ಚು ಹಣನ ಕಳ್ಕೊತಾ ಇದ್ದಾರೆ. ರೈತರಾಗಿರ್ಬೋದು, ಈ ಥರ ನೌಕರರಾಗಿರ್ಬೋದು, ಈ ಥರ ಕೆಲಸ ಮಾಡೋರಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಭಾಳಷ್ಟು ಜನ ಬ್ರೋಕರ್ಗಳಿಗೆ ಅಂತ ಕೊಟ್ಟು ಹಣನ ಕಳ್ಕೊತಾ ಇದ್ದಾರೆ. ನಮ್ಮಲ್ಲಿ ಆ ಹಣನ ಬ್ರೋಕರ್ ಕೆಲಸನ ಹೊರತುಪಡಿಸಿ ಎಲ್ಲರೂ ಒಂದು ಸಮಾಜಕ್ಕೆ ಅಂತೇಳಿ ಒಂದು ಸೇವಾ ಅಭಿವೃದ್ಧಿ ಅಂತೇಳಿ ಸೇವೆ ಅಂತ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. ನಮ್ಮ ನಟರಾಜ್ ಸರ್ ಇರ್ಬೋದು, ರಾಜಪ್ಪ ಸರ್ ಇರ್ಬೋದು, ನಮ್ಮಲ್ಲಿರೋ ಎಲ್ಲ ಹಿರಿಯರು ಕೂಡ ಇದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮಲ್ಲಿ ಹೆಚ್ಚು ಹೆಣ್ಮಕ್ಳು ಬಂದು ಹೊಸದೊಂದು ಬದುಕನ್ನು ಕಟ್ಕೊಳ್ಳಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಸಾಧ್ಯವಾದಷ್ಟು ಹೆಣ್ಮಕ್ಳು ಬನ್ನಿ, ಭಾಗವಹಿಸಿ, ಹೊಸ ಜೀವನನ ಕಟ್ಕೊಳ್ಳಿ. ನಮಸ್ಕಾರ.